ನಮ್ಮ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಧರಣಿ ಮುಷ್ಕರ ಈ ಕಾರ್ಯಕ್ರಮಕ್ಕೆ ಬಂದವರೆಲ್ಲರನ್ನು ನಾನು ಪ್ರಥಮವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಸಂಚಾಲಕಿಯಾದ ಶ್ರೀಮತಿ ಮಂಜುಳರವರು ಈಗ ಸ್ವಾಗತದೊಂದಿಗೆ ಪ್ರಸ್ತಾವನೆಯನ್ನು ನೀಡುತ್ತಾರೆ. ಸರ್ಕಾರಿ ನೌಕರರ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಜಿಲ್ಲಾ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ದಿನಾಂಕ 1/7/2022ರಿಂದ ದಿನಾಂಕ 31/7/2024 ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ DCRG ಕಮ್ಯುಟೇಷನ್ ಗಳಿಕೆ ರಜೆ ನಿಗದೀಕರಣದ ಮೊತ್ತವನ್ನು 7ನೇ ವೇತನ ಆಯೋಗದ ಲೆಕ್ಕಾಚಾರ ನೀಡಬೇಕೆಂದು ಹಾಗೂ ಪರಿಷ್ಕೃತ ಆದೇಶ ಹೊರಡಿಸಬೇಕೆಂದು ದಿನಾಂಕ 1/10/2024 ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಕಪ್ಪು ಪಟ್ಟಿ ಧರಿಸಿ ಒಂದು ದಿನ ಧರಣಿ ಸತ್ಯಾಗ್ರಹ ಮೂಲಕ ಮನವಿ ಮಾಡುವ ಕಾರ್ಯಕ್ರಮವನ್ನು ನಾವು ಈ ದಿನ ಆಯೋಜಿಸಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನಕ್ಕೆ ಬಂದಂತಹ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ದೃಶ್ಯ ಮಾಧ್ಯಮದವರಿಗೆ ಮತ್ತು ನಮಗೆ ಈ ಒಂದು ಕೋರಿಕೆ ಮೇರೆಗೆ ನಮಗೆ ಎಲ್ಲ ಸಹಕಾರವನ್ನು ನೀಡುತ್ತಿರುವ ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ನೌಕರ ವರ್ಗದವರಿಗೂ ನಾನು ಪ್ರಪ್ರಥಮವಾಗಿ ನಮ್ಮ ಸೇರಿಗೆ ನಮಗೆ ಇಲ್ಲಿ ಒಂದು ವೇದಿಕೆಯನ್ನು ನಮ್ಮ ಒಂದು ಸಭೆ ನಡೆಸಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿ ವರ್ಗ ಈ ಸಂದರ್ಭದಲ್ಲಿ ನಾನು ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ಒಂದು ಹೋರಾಟಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾಗಿ ಬಂದಂಥ ಎಲ್ಲ ಇಲಾಖೆಯ ನೌಕರ ಮತ್ತು ಅಧಿಕಾರಿ ವರ್ಗದವರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ದಿನ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ. ಪ್ರಪ್ರಥಮವಾಗಿ ನಾನು ಕೂಡ ಅದರಲ್ಲಿ ಸೇರಿಕೊಂಡು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹಾಗೂ ನಾಳೆಯ ದಿನ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಹಾಗೂ ಈ ಒಂದು ಶಾಂತಿಯುತ ಹೋರಾಟದ ಸಂದೇಶವನ್ನು ನಮಗೆ ಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರು ಅವರನ್ನು ಸ್ಮರಿಸುತ್ತಾ ನಮ್ಮ ಪ್ರಧಾನ ಸಂಚಾಲಕರು ಶ್ರೀ ಸಿರಿಲ್ ರಾಬರ್ಟ್ ಡಿಸೋಜಾ ಇವರು ಅವರಿಗೆ ನಮ್ಮೆಲ್ಲರ ವತಿಯಿಂದ ಹೂವನ್ನು ಅರ್ಪಿಸುವ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಸಭೆ ಇಲ್ಲಿಂದ ನಮ್ಮ ಈ ಒಂದು ಸಭೆಯ ಉದ್ದೇಶವನ್ನು ನಮ್ಮ ಜಿಲ್ಲಾ ಸಂಚಾಲಕರಾಗಿರುವ ಸ್ಟ್ಯಾನಿ ತಾವರು ಇವರು ಅದನ್ನು ಮಂಡಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಇವತ್ತಿನ ಶುಭಾಶಯಗಳನ್ನು ಕೋರುತ್ತಾ ಜೊತೆಗೆ ನಾವು ಆಚರಿಸುತ್ತಿರುವಂಥ ಗಾಂಧಿ ಜಯಂತಿ ಇದರ ಶುಭಾಶಯಗಳನ್ನು ಕೂಡ ಮುಂಗಡವಾಗಿ ಇವತ್ತೇ ಎಲ್ಲರಿಗೂ ಅರ್ಪಿಸ್ತಾ ಇದ್ದೇನೆ. ಗಾಂಧೀಜಿಯವರು ಇದ್ದಂಥ ಸತ್ಯಾಗ್ರಹ ರೀತಿಯಲ್ಲೇ ನಾವು ಸರ್ಕಾರಿ ನೌಕರರು ಕೂಡ ನಿವೃತ್ತಿ ಆದ ನಂತರ ಬೀದಿಗೆ ಇಳಿಲಿಕ್ಕೆ ಬಂದದ್ದು ನಿಜವಾಗಿ ಒಂದು ವಿಷಾದನೀಯ ಸಂಗತಿ ಅಂತ ಹೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಿವೃತ್ತರಾದ ಎಲ್ಲ ಸರ್ಕಾರಿ ಮತ್ತು ಪ್ರಧಾನ ಕಾರ್ಯದರ್ಶಿಯವರಿಗೆ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಇವತ್ತು ನೀಡುತ್ತಿದ್ದೇವೆ. ಅದರ ಪ್ರತಿ ನನ್ನ ಕೈಯಲ್ಲಿದೆ. ಅದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆಪಡ್ತೇನೆ. ಹೀಗೆ ಗೌರವಾನ್ವಿತ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಇವರ ಮುಖಾಂತರ ಮಾನ್ಯರೇ, ವಿಷಯ ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ DCRG ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣ ಮೊತ್ತವನ್ನು 7ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕೆಂದು ಹಾಗೂ ಪರಿಷ್ಕೃತ ಆದೇಶ ಹೊರಡಿಸಬೇಕೆಂದು ದಿನಾಂಕ 1/10/2024ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಕಪ್ಪು ಪಟ್ಟಿ ಧರಿಸಿ ಒಂದು ದಿನ ಧರಣಿ ಸತ್ಯಾಗ್ರಹದ ಮೂಲಕ ಮನವಿ ಅರ್ಪಣೆ. ಈ ಮೂಲಕ ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ನಿವೃತ್ತಿ ಆರ್ಥಿಕ ಸೌಲಭ್ಯ ನೀಡಲಾಗಿದೆ. ನಮಗೆ ನಷ್ಟವಾದ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನು DCRG ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣದ ಮೊತ್ತವನ್ನು
7ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕೆಂದು ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳ, ಶಾಸಕರ, ಜಿಲ್ಲಾಧಿಕಾರಿಗಳ ಹಾಗೂ ತಹಸೀಲ್ದಾರ್ಗಳ ಮೂಲಕ ಮನವಿ ಪತ್ರಗಳನ್ನು ಸಲ್ಲಿಸಿದ್ದೇವೆ. ಈ ದಿಸೆಯಲ್ಲಿ ನಾವೆಲ್ಲ ತಾಲೂಕು, ಜಿಲ್ಲೆ, ವಿಭಾಗ ಮಟ್ಟದಲ್ಲಿ ರಾಷ್ಟ್ರ ಸಭೆಗಳನ್ನು ಜರುಗಿಸಿದ್ದೇವೆ. ವಿಶೇಷವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಿನಾಂಕ 18/9/2024ರಂದು ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅಡಿಯಲ್ಲಿ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಶ್ರೀ ಸಂತೋಷ್ ಹೆಗ್ಡೆ ಅವರ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ನಿವೃತ್ತ ನೌಕರರ ಸಂಘಗಳ ರಾಜ್ಯಾಧ್ಯಕ್ಷರುಗಳಾದ ಶ್ರೀ CS ಷಡಕ್ಷರಿ ಅವರ ಮತ್ತು ಡಾಕ್ಟರ್ L ಭೈರಪ್ಪನವರ ಸಮ್ಮುಖದಲ್ಲಿ ರಾಜ್ಯ ಮಟ್ಟದ ಬೃಹತ್ ಸಮಾವೇಶದಲ್ಲಿ 12,000 ನಿವೃತ್ತ ನೌಕರರು ಸಮಾವೇಶಗೊಂಡು ನಮ್ಮ ಬೇಡಿಕೆ ಕುರಿತು ಅಭಿಪ್ರಾಯದ ವಿನೋದನೆ ಅರ್ಪಿಸಿದ್ದೇವೆ. ತಾವುಗಳು 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ DCRG ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣದ ಮೊತ್ತವನ್ನು 7ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕೆಂದು ಹಾಗೂ ಪರಿಷ್ಕೃತ ಆದೇಶ ಹೊರಡಿಸಬೇಕೆಂದು ದಿನಾಂಕ 1/10/2024ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಕಪ್ಪುಪಟ್ಟಿ ಧರಿಸಿ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ನಡೆಸಿ ತಮಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತೊಮ್ಮೆ ಅಭಿಪ್ರಾಯದ ಮನವಿಯನ್ನು ರಾಜ್ಯದ ನಿವೃತ್ತ ನೌಕರರು ಈ ಮೂಲಕ ತಮ್ಮಲ್ಲಿ ಸಲ್ಲಿಸುತ್ತಾ ಈ ನಮ್ಮ ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಡೆದು ಮನವರಿಕೆ ಮಾಡಿ ಪರಿಷ್ಕೃತ ಆದೇಶ ಹೊರಡಿಸುವಲ್ಲಿ ಅನುಕೂಲಿಸಬೇಕೆಂದು ವಿನಯಪೂರ್ವಕವಾಗಿ ಈ ಮನವಿ ಅರ್ಪಿಸುತ್ತೇವೆ. ಗೌರವಾನ್ವಿತ ವಂದನೆಗಳೊಂದಿಗೆ ನಮ್ಮ ನಮ್ಮೂರಿಯ ವಿದ್ಯುತ್ ರಾಬರ್ಟ್ ಡಿಸೋಜ, ಜಿಲ್ಲಾ ಪ್ರಧಾನ ಸಂಚಾಲಕರು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಧನ್ಯವಾದಗಳು. ಕರೆಕೊಟ್ಟು ಅಕ್ಟೋಬರ್ 1ನೇ ತಾರೀಕು ಹಿರಿಯ ನಾಗರಿಕರ ದಿನಾಚರಣೆ ಹಾಗೂ ನಮ್ಮ ಈ ದಿನ ನಮ್ಮ ಬೇಡಿಕೆ ಏನಂದರೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡುವುದೇನೆಂದರೆ ಈ ಬೇಡಿಕೆಯಿಂದ ನಾವು ತುಂಬ ಕಂಗಾಲಾಗಿದ್ದೇವೆ. ನಾವು ನಿವೃತ್ತ ನೌಕರರು ಏನೋ ನಾವು ಒಂದು ಫ್ರೀಡಂ ಪಾರ್ಕಲ್ಲಿ ಈಗಾಗಲೇ ವರದಿಯಲ್ಲಿ ನಾವು ತಿಳಿಸಿದ್ದೇವೆ. 10,000ಕ್ಕೂ ಹೆಚ್ಚು ಮಂದಿಯಲ್ಲಿ ಸೇರಿದ್ದೇವೆ. ಇನ್ನು ನಾವು ಅಂಥ ಸಮಾವೇಶ ಮಾಡುವ ಅವಕಾಶ ನಮಗೆ ಸಿಗಬಾರದು. ಎಲ್ಲರೂ ನಾವು ಈಗ ಸಂಘಟಿತರಾಗಿದೆ. ಯಾಕಂದರೆ ಹೇಳಿದರೆ ನಾವು ಈ ಕೊರೋನಾ ಎಂಬ ಕಷ್ಟ ಕಾಲದಲ್ಲಿ ತಾವೆಲ್ಲ ತಿಳಿದಿರೋ ವಿಷಯ ಇದು. ಆ ಸಮಯದಲ್ಲಿ ಹಕ್ಕಿಗಳು, ದಾರಿಯಲ್ಲಿ ನಾಯಿ, ಬೆಕ್ಕುಗಳು ಬಿಟ್ಟರೆ ನಾವು ಸರ್ಕಾರಿ ನೌಕರರು ಓಡಾಡುತ್ತಿದ್ದದ್ದು ನೀವು ಕಂಡಿರಬೇಕು. ನಮ್ಮ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ಪೊಲೀಸ್ ಇಲಾಖೆ, ಇನ್ನು ಬೇರೆ ಬೇರೆ ಇಲ್ಲಿ ಎಲ್ಲ ಇಲಾಖೆಯವರಿದ್ದಾರೆ. ಅದರಲ್ಲಿ ನಮಗೆ ಆ ಕೊರೋನಾ ಸಂದರ್ಭದಲ್ಲಿ ನಮಗೆ ಆದೇಶವಾಯಿತು ಸರ್ಕಾರದಿಂದ, ನೀವು ತುರ್ತು ಸೇವೆಗೆ ಬನ್ನಿ ಅಂತೇಳಿ. ನಮಗೂ ಬೇಸರ ಆಗ್ತಿತ್ತು. ಆ ತುರ್ತು ಸೇವೆಗೆ ಹೊರಡುವಾಗ ನಮ್ಮ ಮಕ್ಕಳು ಮರಿ ಎಲ್ಲ ಮನೆಯೊಳಗಿದ್ದು ನಾವು ಆ ಕರ್ತವ್ಯಕ್ಕೆ ಬರ್ತಿದ್ದೆವು. ಸರಿಯಾದ ವಾಹನದ ವ್ಯವಸ್ಥೆ ಇರಲಿಲ್ಲ ನಮಗೆ. ಆ ದಿನಗಳು ನಿಮ್ಮೆಲ್ಲ ಕಂಡಿರ್ಬೋದು, ನೀವು ನೆನಪಿಸ್ಬೋದು ಆ ವಿಷಯಗಳು. ಯಾಕೆ ಹೇಳ್ತೇನೆ ಅಂದರೆ ಆ ಸಂಕಷ್ಟದಲ್ಲಿ ದುಡಿದು ನಮ್ಮ ಪ್ರತಿಯೊಬ್ಬ ಸರ್ಕಾರಿ ನೌಕರರು ವೇತನೆ ಯಾರು ಕೇಳುವರಿಲ್ಲ. ಯಾವ ಕಷ್ಟದಲ್ಲಿದ್ದಾರೆ ಹೇಳ್ತಾರೆ, ಆಗಲೇ ತಾನೇ ಸಂಬಳ ತಿಳ್ಕೊಂಡು ಆಗಲೇ ಇದ್ದೀನಿ. ಸಂಬಳ ವಿಷಯ ಅಲ್ಲ, ನಾವು ಎಲ್ಲರೂ ಕೆಲಸದ ಒತ್ತಡದಿಂದ ಹೊರಗೆ ಬಂದವರಂತೇಳಿ ನಾವು ಈ ಸರ್ಕಾರಕ್ಕೆ ನಾವು ತಿಳಿಸ್ತಾ ಇದ್ದೇವೆ. ನಮ್ಮ ಈ ಮನವಿಯನ್ನು ನಾವು ಹಂತವಾಗಿ ಕೊಟ್ಟಿದ್ದೇವೆ. ತಹಸೀಲ್ದಾರಿಂದ ಹಿಡಿದು ಜಿಲ್ಲಾಧಿಕಾರಿಯಿಂದ ಹಿಡಿದು ಸರ್ಕಾರದ ಕಾರ್ಯದರ್ಶಿಗಳಿಗೆ, ಸಿಬ್ಬಂದಿ ಆಡಳಿತ ಸುಧಾರಣೆ ಮತ್ತು ಮುಖ್ಯ ಕಾರ್ಯದರ್ಶಿ ಅವರಿಗೆ, ಅದೇ ರೀತಿ ಆರ್ಥಿಕ ಇಲಾಖೆ ಎಲ್ಲರಿಗೂ ಮನವರಿಕೆ ಮಾಡಿ ಸಂಬಂಧಪಟ್ಟ ನಮ್ಮ ಹಿರಿಯ ಯಾರು ಅಧಿಕಾರಿಗಳಿದ್ದಾರೆ, ನಮ್ಮ ರಾಜ್ಯದ ಆಡಳಿತ ಮಾಡುವವರಿದ್ದಾರೆ, ಅವರನ್ನೆಲ್ಲ ನಾವು ಹೋಗಿ ಸ್ಪಂದಿಸಿ ಈ ಹೋರಾಟ ಬರೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲ, ಇದು ರಾಜ್ಯವ್ಯಾಪ್ತಿ. ಈ ದಿನ ಎಲ್ಲ ಕಡೆಗಳಲ್ಲಿ ಪ್ರತಿ ತಾಲೂಕುಗಳಲ್ಲಿ ಒಂದು ಮುಷ್ಕರ ಆಗ್ತಾ ಇದೆ. ಇವತ್ತು ನಿಜವಾಗಿ ನಮ್ಮನ್ನು ಈ ಕಷ್ಟಕ್ಕೆ ಈ ಸರ್ಕಾರ ಸಿಲುಕಿಸದೆ ನಮ್ಮನ್ನು ಆದಷ್ಟು ಬೇಗ ನಮ್ಮ ಕಷ್ಟವನ್ನು ಪರಿಹರಿಸಿಕೊಡ್ಬೇಕು, ನಮಗೆ ನ್ಯಾಯಪಡಿಸಬೇಕು. ನಾವು ನಿಮ್ಮ ಹತ್ರ ಏನು ಸಾಲ ಬೇಡಿ, ಇಲ್ಲಾಂದರೆ ನಮ್ಮದು ಏನು ನಾವು ನಿಮ್ಮಿಂದ ಹೆಚ್ಚು ವೇತನವನ್ನು ಕೇಳ್ತಾ ಇಲ್ಲ ಅಲ್ಲ, ನಿಮ್ಮಿಂದ ನಾವು ಏನು ಹೆಚ್ಚು ಡಿಮ್ಯಾಂಡ್ ಆಗಲಿ ಯಾವುದು ನಮ್ಮದು ಬೇಡಿಕೆ, ನಾವು ನ್ಯಾಯವಾಗಿ ಕೆಲಸ ಮಾಡಿದ ಹಣವನ್ನು ಇಲ್ಲಿ ಕೇಳ್ತಾ ಇದ್ದೇವೆ. ಹೌದಲ್ವಾ? ನಮಗೆ ನ್ಯಾಯಪಡಿಸಿ ಆದಷ್ಟು. ಇನ್ನು ನಮಗೆ ಈ ಪ್ರತಿಭಟನೆ, ನಾವು ನಿವೃತ್ತರು, ನಾವು ಹಿರಿಯ ನಾಗರಿಕರು, ಮತ್ತು ಈಗ ಇನ್ನೊಂದು ನಾನು ಹೇಳ್ತೇನೆ, ನಮ್ಮ ಎಲ್ಲರೂ ಈಗ 30ರಿಂದ 41 ವರ್ಷ ಕೂಡ ಸೇವೆ ಮಾಡಿದವರು ಇದ್ದಾರೆ. ಅವರು ಆರೋಗ್ಯವಂತರಾಗಿಲ್ಲ.
ಎಲ್ಲಿ ಬೇಕಾದ್ರೆ ಹೇಳ್ತಾನೆ. ಈಗ ಇದರಲ್ಲೀಗ ಯಾರ ಕಿಸೆಯಲ್ಲಿ ಎಷ್ಟು ಟ್ಯಾಬ್ಲೆಟ್ ಉಂಟು, ಎಷ್ಟು ಇದು ಅವರಿಗೆ ಗೊತ್ತು, ಯಾವ ರೀತಿಯ ಟ್ರೀಟ್ಮೆಂಟ್ ತಗೊಳ್ತಾರೆ ಅಂತ ಎಲ್ಲರೂ ತಿಳಿದ ವಿಷಯ. ಎಲ್ಲರೂ ಒಂದು ರೀತಿಯಿಂದ ಈ ಅನಾರೋಗ್ಯದಿಂದಲೇ ಇಲ್ಲಿ ಬಂದು ಆಗಿರೋ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಇದನ್ನು ಪರಿಗಣಿಸಿ ನಮ್ಮ ಈ ಕೂಗನ್ನು ಕೇಳಿ ಆದಷ್ಟು ಬೇಗ ಈಗಾಗಲೇ ಒಂದು ನಮ್ಮ ರಾಜ್ಯಾಧ್ಯಕ್ಷರಿಂದ ಬಂದಿದೆ. ನಮ್ಮ ಆರ್ಥಿಕ ಇಲಾಖೆಗೆ ಏನು ಪತ್ರ ಕಳಿಸಿದ್ದಾರೆ ಅಂತೇಳಿ ಸುತ್ತಲೂ ಮುಂದಿನ ದಿನಗಳಲ್ಲಿ ಆಗುವಂಥ ರಾಜ್ಯಾಧ್ಯಕ್ಷರು ತಿಳಿಸಿದರು. ಇದಕ್ಕೆ ಹೆಚ್ಚು ಇನ್ನು ಅವಕಾಶ ನೀಡದೆ ಆದಷ್ಟು ತುರ್ತು ಸಮಯದಲ್ಲಿ ನಮಗೆ ಈ ನಮ್ಮ ವೇತನ ತಾರತಮ್ಯವನ್ನು ಹೋಗಲಾಡಿಸಬೇಕಂತ ನಾನು ಎಲ್ಲ ನಮ್ಮ ಜಿಲ್ಲಾ ಎಲ್ಲ ಪ್ರತಿಯೊಬ್ಬ ನಿವೃತ್ತ ನೌಕರರ ಪರವಾಗಿ ನಾನು ವಿನಂತಿಕೊಳ್ತೇನೆ. ನಮಗೆ ಆದಷ್ಟು ಬೇಗ ಜಯ ಸಿಗಲಿ. ಜೈ ಕರ್ನಾಟಕ. ವಿಠಲ್ ಶೆಟ್ಟಿಗರ್ ಅಂತೇಳಿ ಅವರು ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಅವರ ಸರ್ವಿಸಲ್ಲಿ ಪೂರ್ತಿ ಅವರು ಈ ನಮ್ಮ ಸಂಘಟನೆಗೋಸ್ಕರ ನೌಕರರ ಒಳಿತ ದುಡಿದವರು ಅವರು ಬಂದಿದ್ದಾರೆ. ಆ ಹಿರಿಯರನ್ನು 2 ಮಾತು ನಾನು ಈ ಸಭೆಯಲ್ಲಿ ಅವರು ನುಡಿಬೇಕಂತ ನಾನು ವಿನಂತಿ ಮಾಡ್ತೇನೆ. ಯಾಕಂದರೆ ನಾನು ಅದಕ್ಕಿಂತ ಮುಖ್ಯ ನಿವೃತ್ತಿಯಾದವ. ನನಗೆ ಅದರದ್ದು ಸೌಲಭ್ಯ ಇಲ್ಲದಿದ್ದರೂ ಕೂಡ ಇವರಿಗೆ ಈ ಸೌಲಭ್ಯ ಸಿಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಇವರಿಗೆ ಉಪಯುಕ್ತವಾಗಿ ಬಂದಿದ್ದೇನೆ. ಸರ್ಕಾರ ನಿಜವಾಗಿಯೂ ಇವರಿಗೆ ನ್ಯಾಯಯುತವಾಗಿ ಇರುವ ಬೇಡಿಕೆಯನ್ನು ಅಗತ್ಯವಾಗಿ ಈಡೇರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಹಾಗೂ ಆಡಳಿತ ಅಧಿಕಾರಿಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿಸುತ್ತಾ ಇದನ್ನು ಆದಷ್ಟು ಶೀಘ್ರ ಅವರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೇನೆ. ಮಾನ್ಯ ಎಲ್ಲ ನಿವೃತ್ತ ನೌಕರ ಬಂಧುಗಳೇ, ಎಲ್ಲರಿಗೂ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ, ಹಿರಿಯ ನಾಗರಿಕರಾಗಿ ನಾವೊಂದು ವಿಶ್ರಾಂತ ಜೀವನದಲ್ಲಿ ಇರುವಂತಹ ಸಮಯ. ಸರ್ಕಾರ ನಮ್ಮನ್ನು ಈ ಹೋರಾಟದ ಹಾದಿ ಹಿಡಿಸುವಂತಹದ್ದು ಅಷ್ಟು ಶೋಭೆ ತರುವಂಥ ವಿಚಾರ ಅಲ್ಲ ಅಂತ ನಾನು ಹೇಳ್ತಾ. ಯಾಕೆಂತ ಹೇಳಿದರೆ ನಾವು ಹೆಚ್ಚುವರಿಯಾಗಿ ಏನನ್ನು ಕೇಳ್ತಾ ಇಲ್ಲ. ನಮ್ಮ ಹಕ್ಕಿನಲ್ಲಿ ಬರಬೇಕಾದಂಥ ಆ ವ್ಯವಸ್ಥೆ, ನಮಗೆ ಸಿಗಬೇಕಾದಂತಹ ಸೌಲಭ್ಯಗಳು, ಹಣಕಾಸಿನ ಸೌಲಭ್ಯಗಳು, ಅದನ್ನು ನಮಗೆ ನ್ಯಾಯಯುತವಾಗಿ ಕೊಡಬೇಕು ಎನ್ನುವಂಥದ್ದು ಮಾನ್ಯ ಹಣಕಾಸು ಸಚಿವರು ಹಾಗೆ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಬೇಡಿಕೆ. 2022 ಜುಲೈಯಿಂದ 24 ಜುಲೈ ತನಕ ನಿವೃತ್ತಿ ಆದವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟಾಗಿದೆ. ಮೊನ್ನೆ ಜುಲೈ 24ಕ್ಕೆ ನಿವೃತ್ತಿಯಾಗುವವರಿಗೆ ಮತ್ತು ಆಗಸ್ಟ್ 24ಕ್ಕೆ ನಿವೃತ್ತಿಯಾಗುವವರಿಗೆ ಸುಮಾರು 15 ಲಕ್ಷಗಳ ಅಂತರದಲ್ಲಿ ಇದ್ದೇವೆ. ಹೇಗೆಂತೇಳಿದರೆ ನಾವು ಎಲ್ಲವನ್ನು ಬಿಟ್ಟು ಈ ಸೇವೆಗೆ ಬಂದವರು. ಈಗ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಬೇರೆ ಯಾವುದೇ ಕಂಪನಿಗಳಲ್ಲಿ ಅಥವಾ ವ್ಯವಹಾರಗಳಲ್ಲಿ ಮಾಡಿದಾಗ ಅವರಿಗೆ ಎಲ್ಲ ಸೌಲಭ್ಯಗಳು ಇವೆ. ಆದರೆ ನಾವು ದಿನದ 24 ಗಂಟೆಗಳಲ್ಲಿ ಸರ್ಕಾರಿ ಕೆಲಸ ದೇವರ ಕೆಲಸ ಎನ್ನುವಂತಹ ಒಂದು ಆ ಮನೋಸ್ಥಿತಿಯಲ್ಲಿ ಸರ್ಕಾರದ ಯೋಜನೆಗಳನ್ನು ಜಾರಿ ತರುವಲ್ಲಿ ಬಹಳ ಯಶಸ್ವಿಯಾಗಿ ದುಡಿದವು. ಈ ಸಮಯದಲ್ಲಿ ನಮ್ಮನ್ನು ಹೀಗೆ ಬೀದಿಗೆ ಇಳಿಸುವಂತಹದ್ದು ಸರ್ಕಾರಕ್ಕೆ ಶೋಭೆ ತರುವಂತಹ ಕೆಲಸ ಅಲ್ಲ. ಇದನ್ನು ಆದಷ್ಟು ಬೇಗ, ಈಗ ಕೊಡುವುದಿಲ್ಲ ಅಂತ ಏನೋ ಇಷ್ಟ ತನಕ ಆದರೆ ಆದೇಶ ಆಗಲಿಲ್ಲ. ಹಿಂದಿಂದು ಯಾವುದೇ ಹಣಕಾಸಿದ್ದು ಹೆಚ್ಚುವರಿಯಾಗಿ ಸಿಗಲಿಕ್ಕೆ ಇಲ್ಲ ಎನ್ನುವಂಥ ಆದೇಶದೊಂದಿಗೆ ಈಗ ನಾವಿದ್ದೇವೆ. ಇದನ್ನು ಪುನರ್ ಪರಿಶೀಲಿಸಿ ದಯಮಾಡಿ ಸರ್ಕಾರ ನಮ್ಮ ಬಗ್ಗೆ ಕಾಳಜಿ ತಗೊಂಡು ಈ ಸಂಧ್ಯಾ ಕಾಲದಲ್ಲಿ ಕೂಡ ಈ ಬಿಸಿಲಿನಲ್ಲಿ ಈ ಸ್ಟ್ರೈಕ್ ಮಾಡಿಕೊಂಡು
ಕುಳಿತುಕೊಳ್ಳುವಂಥ ನಮ್ಮದು ಪ್ರಾಯ ಅಲ್ಲ. ದಯಮಾಡಿ ಸರ್ಕಾರ ನಮ್ಮ ಬೇಡಿಕೆಯನ್ನು ಆದಷ್ಟು ಬೇಗ ಶೀಘ್ರದಲ್ಲಿ ನೆರವೇರಿಸಬೇಕು, ಈಡೇರಿಸಬೇಕು ಎನ್ನುವಂಥದ್ದು ಕಾಳಜಿಯೊಂದಿಗೆ ನಾವು ಇವತ್ತು ಗಾಂಧಿ ಜಯಂತಿಯ ಮುನ್ನಾ ದಿನವಾದ ಆ ಗಾಂಧೀಜಿಯ ಎದುರುಗಡೆ ಕೇಳ್ತಾ ಇದ್ದೇವೆ. ನಮ್ಮ ಬೇಡಿಕೆ ನಮ್ಮ ಹಕ್ಕಿದ್ದಾಗಿದೆ ಹೊರತು ಯಾವುದೇ ಹೆಚ್ಚುವರಿ ಬೇಡಿಕೆ ಆಗಿರುವುದಿಲ್ಲ. ಕೊಡಬೇಕು ಎನ್ನುವಂಥ ಬೇಡಿಕೆಯೊಂದಿಗೆ ಈ ಧರಣಿಯನ್ನು ಮಾಡ್ತಾ ಇದ್ದೇವೆ. ಪತ್ರಕರ್ತ ಮಿತ್ರರಾದ ತಾವುಗಳು ಇದನ್ನು ಆದಷ್ಟು ಪ್ರಚುರಪಡಿಸಿ ನಮಗೆ ನ್ಯಾಯ ಸಿಗುವಂತೆ ತಾವುಗಳು ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಅವಕಾಶ ನೀಡಿದ್ದಕ್ಕಾಗಿ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಾವು ಈಗ ನಮ್ಮ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಾವೊಂದು ಈಗ MLC ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ನಾವು ಕೇವಲ 5 ಮಂದಿ ಇರುವಂಥ ಅವಕಾಶ ಉಂಟು. ನಾವು 5 ಮಂದಿ ಸಂಚಾಲಕರು ಹೋಗಿ ಮನವಿ ಅರ್ಪಿಸಿ ಬರ್ತೇವೆ. ಅಷ್ಟರವರೆಗೆ ನಾವೆಲ್ಲರೂ ಇಲ್ಲಿ ಮೌನ ಪ್ರತಿಭಟನೆ ಮಾಡಬೇಕು ಅಂತ ನಾವು ಕೇಳ್ತೇವೆ. ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಬಂದ ಮೇಲೆ ನಾವು ಇದನ್ನು ನೀತಿ ಸಂಹಿತೆ ಇರುವುದರಿಂದ ಇದು ರಾಜ್ಯ ಮಟ್ಟದಲ್ಲಿ ಬೆಳಗ್ಗಿಂದ ಸಂಜೆವರೆಗೆ ಆಗ್ತದೆ, 5 ಗಂಟೆವರೆಗೆ ಇರ್ತದೆ. ನಾವು ಇಲ್ಲಿ ಚುನಾವಣೆ ನೀತಿಯಲ್ಲಿ ನಮಗೆ ಅನುಮತಿ ಕೊಟ್ಟಿರೋದು ಕೇವಲ ಏನು ಮೌನ ಪ್ರತಿಭಟನೆಗೆ ಮಾತ್ರ. ನಾವು ಈಗಾಗಲೇ 5 ಮಂದಿ ಹೋಗಿ ಬರ್ತೇವೆ. ಅಷ್ಟರವರೆಗೆ ನಾವೆಲ್ಲ ಇಲ್ಲಿ ಮೌನ ಪ್ರತಿಭಟನೆ ಮಾಡಿದ್ದೇವೆ. ನಂತರ ನಾವು ಈ ಕಾರ್ಯಕ್ರಮಗಳಿಗೆ ಸಮರ್ಪಣೆ ಮಾಡ್ತಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರವು ಜಾರಿ ಮಾಡಿರುವ 7ನೇ ವೇತನ ಆಯೋಗದಿಂದ ದಿನಾಂಕ 1/7/2022 ದಿನಾಂಕ 31/7/2024 ಅವಧಿಯಲ್ಲಿ ನಿವೃತ್ತಿ ಹೊಂದಿರುವಂತಹ ಸರ್ಕಾರಿ ನೌಕರ ಮತ್ತು ಅಧಿಕಾರಿ ವರ್ಗದವರು ಆಗಿರುವ ಆರ್ಥಿಕ ನಷ್ಟ ಅಂದರೆ ಪಿಂಚಣಿ ಸೌಲಭ್ಯವನ್ನು ನಮಗೆ ಕೊಡಬೇಕು, ಆ ವ್ಯತ್ಯಾಸದ ಮೊತ್ತವನ್ನು ಕೊಡಬೇಕು ಅಂತ ಹೇಳುವಂಥ ನಮ್ಮ ಒಂದು ಬೇಡಿಕೆಯಾಗಿರುತ್ತದೆ. ಈ 7ನೇ ವೇತನ ಆಯೋಗದ ವೇತನ ಶ್ರೇಣಿಯಲ್ಲಿ ನಮಗೆ ಸಿಗಬೇಕಾಗಿರುವಂಥ ಪಿಂಚಣಿ ಸೌಲಭ್ಯಗಳಾದ DCRG, ರಜೆ ನಗದೀಕರಣ ಮತ್ತು ಕಮ್ಯುಟೇಷನ್ ಮೊತ್ತವನ್ನು ನಮಗೆ ಆ ವ್ಯತ್ಯಾಸದ ಮೊತ್ತವನ್ನು ಲೆಕ್ಕಾಚಾರ ಮಾಡಿ ನಮಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಆ ಆರ್ಥಿಕ ಸೌಲಭ್ಯವನ್ನು ನಮಗೆ ಒದಗಿಸಬೇಕು ಅಂತ ಹೇಳುತ್ತಾ ನಾವು ಹಲವು ದಿನಗಳಿಂದ ಸರ್ಕಾರದ ವಿವಿಧ ಹಂತಗಳ ಅಧಿಕಾರಿಗಳಿಗೆ ಮತ್ತು ಎಲ್ಲ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡ್ತಾ ಬಂದಿದ್ದೇವೆ. ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ವೇದಿಕೆಯ ಅಧ್ಯಕ್ಷರಾದ ಶ್ರೀ ಷಣ್ಮುಖಯ್ಯ ಇವರ ಒಂದು ನಿರ್ದೇಶನದಂತೆ ನಾವು ದಿನಾಂಕ 28/9/2024 ಮಂಗಳೂರು ನಗರದಲ್ಲಿ ನಡೆದಂಥ ಸಭೆಯಲ್ಲಿ ಕೂಡ ನಾವೆಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆಯವರು ಸೇರಿಕೊಂಡು ರಾಜ್ಯ ವೇದಿಕೆಯ ಒಂದು ನಿರ್ದೇಶನದಂತೆ ನಾವು ಈ ದಿನಾಂಕ 1/10/2024 ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ದಿನವನ್ನು ಒಂದು ಸತ್ಯಾಗ್ರಹ ಮಾಡುವ ಮೂಲಕ ಅಥವಾ ನಮ್ಮ ಹೋರಾಟವನ್ನು ಮಾಡುವ ಮೂಲಕ, ಒಂದು ದಿನದ ಹೋರಾಟ ಮಾಡುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸೌಲಭ್ಯವು ಇಡೀ ರಾಜ್ಯದಲ್ಲಿ 17,263 ಸರ್ಕಾರಿ ನೌಕರಿಗೆ ಸಿಗಬೇಕಾದಂಥ ಸೌಲಭ್ಯ. ಆ ಸೌಲಭ್ಯವನ್ನು ನೀಡುವಲ್ಲಿ ಸರ್ಕಾರ ಹಿಂದೇಟು ಹಾಕ್ತಾ ಇದೆ. ನಾವು ನಮ್ಮ ನಿವೃತ್ತಿ ಅವಧಿಯವರೆಗೆ ನಮ್ಮ ಒಂದು ವೇತನದಿಂದ ಕಡಿತವಾದ ಮೊತ್ತದ ಸೌಲಭ್ಯದಲ್ಲೇ ನಮ್ಮ ಒಂದು ಈ ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಆದ ಕಾರಣ ನಮಗೆ ಈ ಒಂದು ಆರ್ಥಿಕ ಸೌಲಭ್ಯವನ್ನು 7ನೇ ವೇತನ ಆಯೋಗದಿಂದ ನಮಗೆ ಆಗಿರುವಂಥ ಪಿಂಚಣಿ ಆರ್ಥಿಕ ಸೌಲಭ್ಯವನ್ನು ಖಂಡಿತವಾಗಿ ನಮಗೆ ಒದಗಿಸಿಕೊಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ. ಈ ದಿನ ನಾವು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ MLC ಚುನಾವಣೆ ಇದ್ದ ಕಾರಣ ನಮಗೆ ಇಲ್ಲಿಂದ DC ಕಚೇರಿ ತನಕ ಮೆರವಣಿಗೆ ಹೋಗಲು ನಮಗೆ ಅನುಮತಿ ಇರುವುದಿಲ್ಲ. ಸೊ ಇಲ್ಲಿ ನಾವು ಸೇರಿಕೊಂಡಿದ್ದೇವೆ, ನಮ್ಮ ಹಕ್ಕೊತ್ತಾಯವನ್ನು ಮಂಡಿಸಿದ್ದೇವೆ. ನಾವು ಜಿಲ್ಲಾ ಸಂಚಾಲಕರು ಮಾತ್ರ ಮಾನ್ಯ ಜಿಲ್ಲಾಧಿಕಾರಿಯವರ ಕಚೇರಿಗೆ ಹೋಗಿ ನಮ್ಮ ಮನವಿಯನ್ನು ಅರ್ಪಿಸಲಿದ್ದೇವೆ ಮತ್ತು ನಮ್ಮ ಈ ಒಂದು ಬೇಡಿಕೆಯನ್ನು ಸಲ್ಲಿಸಲಿದ್ದೇವೆ. ಧನ್ಯವಾದಗಳು. ಸರ್ಕಾರಿ ನಿವೃತ್ತ ನೌಕರರ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಮಂಗಳೂರು. ನಾವು ಈ ದಿನ ನಮ್ಮ 7ನೇ ವೇತನ ಆಯೋಗದಲ್ಲಿ 25 ತಿಂಗಳ ಒಂದು ವ್ಯತ್ಯಾಸದಲ್ಲಿ ನಮ್ಮನ್ನು ತುಂಬ ಅನ್ಯಾಯ ಮಾಡಿದ್ದಾರೆ. ಇದು
ವೇತನ ತಾರತಮ್ಯ, ಈ ರೀತಿಯ ವೇತನ ತಾರತಮ್ಯ ಮಾಡಿರೋದು ನಿಜವಾಗಿ ನಮಗೆ ಮನ ನೊಂದಿದೆ. ನಾವು ಹಿರಿಯ ನಾಗರಿಕರು, ನಾವು 41 ವರ್ಷ ಸರ್ಕಾರಿ ಸೇವೆ ಸಲ್ಲಿಸಿ ನಾವು ಕೆಲಸದ ಒತ್ತಡದಿಂದ ಹೊರಗೆ ಬಂದವರು. ನಿಮಗೆಲ್ಲ ತಿಳಿದಿರೋ ವಿಷಯ, ನಿವೃತ್ತರೆಂದರೆ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಪ್ರತಿಯೊಂದು ಇಲಾಖೆಯಿಂದ ನಿವೃತ್ತರಾಗಿ ಬಂದವರು ನಾವು ಇವತ್ತು ಸುಮಾರು 100-200 ಜನ ಇಲ್ಲಿ ಸೇರಿದ್ದೇವೆ. ಯಾಕಂತ ಹೇಳಿದರೆ ನಮಗೆ ನಮ್ಮ ನಿವೃತ್ತಿ ವೇತನದಲ್ಲಿ ಮಾಡಿದ ಒಂದು ಈ ವಂಚನೆ ಅಂತ ಹೇಳ್ತೇನೆ ನಾನು. ಈ ರೀತಿಯ ವಂಚನೆ ಯಾವ ನೌಕರರಿಗೂ ಆಗ್ಬೋದು, ಆಗಬಾರದು. ಆದರೆ ಈ ನೀತಿಯನ್ನು ಮನಗಂಡು ಸರ್ಕಾರಕ್ಕೆ ನೇರವಾಗಿ ಸದ್ಯದಲ್ಲೇ ಈ ಏನು ಒಂದು ಇದನ್ನು ಯಾವುದೋ ಸಭೆಗಿವೆ ಏನು ಕಾನೂನಲ್ಲಿ ಏನು ನಮಗೆ ಉಂಟು, ಆರ್ಥಿಕ ಏನು ಉಂಟು, ಈಗಾಗಲೇ ನಮಗೆ ವೇತನ ಆಯೋಗ ನೀಡಿದ ಇದರಲ್ಲೇ ನಮ್ಮ ಏನೋ ಒಂದು ಅದರಲ್ಲೇ ಉಳಿಕೆ ಉಂಟು. ನಮ್ಮ ಹಣ ನಮಗೆ ಕೊಡೋದು ಏನು ತೊಂದರೆ ಇಲ್ಲ, ಸರ್ಕಾರ ಇಟ್ಟಿದೆ ನಮ್ಮ ವೇತನಕ್ಕೆ. ಆ ವೇತನದಲ್ಲಿ ನಮಗೆ ಇದನ್ನು ಸರಿಪಡಿಸಿ ನಮ್ಮನ್ನು ನ್ಯಾಯ ಕೊಡಬೇಕು ನಮಗೆ. ನಾವು ಯಾಕಂದರೆ ನಾವು ಹಿರಿಯ ನಾಗರಿಕರು, ನಮಗೆ ನಿಶಕ್ತಿ, ಅನಾರೋಗ್ಯ, ಎಲ್ಲರೂ ಈಗ ಇಲ್ಲಿ ಹಾಜರಾದವರೆಲ್ಲ ನಿಜವಾಗಿ ಅನಾರೋಗ್ಯದವರೇ ಒಂದು 50-60% ಮಂದಿ ಅಂತ ಹೇಳ್ತೇನೆ ನಾನು ಹೆಚ್ಚು ಮಂದಿ. ಯಾಕಂತ ಹೇಳಿದರೆ ನಮಗೆ ಈ ಕಳೆದ ಕೊರೋನಾ ಸಮಯದ್ದು ನನಗೆ ನೆನಪು ಬರ್ತದೆ. ಹಕ್ಕಿಗಳು ಸಮೇತ ಇದು ಆ ಕೊರೋನಾ ಟೈಮಲ್ಲಿ ಅದು ಕೂಡ ಕಾಣದಾಗಿತ್ತು. ಮತ್ತು ಜನ ನಿಮಗೆಲ್ಲ ತಿಳಿದ ವಿಷಯ, ಅಂಗಡಿ ಮುಂಗಟ್ಟು ಎಲ್ಲ ಮಂದಿ ಕುಟುಂಬಗಳು ಮನೆಯೊಳಗೆ ಇದ್ದರು. ನಾವು ಮಾತ್ರ ತುರ್ತು ಸೇವೆ ಅಂತೇಳಿ ಬಂದು ನಾವು ಸೇವೆ ನೀಡಿದ್ದೇವೆ. ಇದನ್ನು ಮನವರಿಕೆ ಮಾಡಬೇಕು ಎಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಇದಕ್ಕೆ ಸಂಬಂಧ. ಯಾಕಂತ ಹೇಳಿದರೆ ನಮ್ಮ ಕೊರಗು ನಿಮಗೆ ಇದನ್ನು ಜ್ಞಾಪನೆ ಮಾಡ್ತೇವೆ. ನಾವು ನಿಮ್ಮ ಹತ್ರ ನಮಗೆ ಸಂಬಳ ಜಾಸ್ತಿ ಕೊಡಿ, ಇಲ್ಲಂದರೆ ನಮಗೆ ಬೋನಸ್ ಕೊಡಿ, ಇಲ್ಲಂದರೆ ನಮಗೆ ಇದು ಕೊಡಿ, ನಾವು ಕೇಳ್ತಾ ಇಲ್ಲ. ನಮಗೆ ನ್ಯಾಯವಾಗಿ ಎಲ್ಲರಿಗೂ ಈಗ ನೋಡಲಿಕ್ಕೆ ಹೋದರೆ ಈಗ ಪ್ರಸ್ತುತ ಸರ್ಕಾರಿ ಕೆಲಸ ನಿರ್ವಹಿಸಿದವರು ಆ ವೇತನವನ್ನು ಪೂರ್ತಿಯಾಗಿ ತಗೊಳ್ತಾರೆ. ನಾವು ಯಾಕೆ ಅದನ್ನು 25 ತಿಂಗಳಿಗೆ ಯಾಕೆ ಈ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತೇಳಿ ಮಗದೊಮ್ಮೆ ಎಚ್ಚರಿಸ್ತೇನೆ ನಾನು ಜಿಲ್ಲಾ ಸಂಘಟನೆ ಪರವಾಗಿ. ನೋಡಿ, ಈ ನಿವೃತ್ತಿಯಾದವರು ನಾವು 25 ತಿಂಗಳ ಅವಧಿಯವರು ಯಾಕೆ ನಮಗೆ ಮೊಲತಾಯಿ ಧೋರಣೆ ಮಾಡ್ತಿದ್ದೀರಿ? ಇದನ್ನು ಕೂಲಂಕಷವಾಗಿ ಪರಿಗಣಿಸಿ ನಮ್ಮ ರಾಜ್ಯ ಮಟ್ಟದ ಸಮಾವೇಶವು ಕಳೆದ 18ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಜರುಗಿದಾಗ ನಮ್ಮದೇ ಮಂಗಳೂರಿನ ಹೆಮ್ಮೆಯ ನಿವೃತ್ತ ನ್ಯಾಯಾಧೀಶರು ಸಂತೋಷ್ ಹೆಗ್ಡೆ ಅವರು ಆ ಸಭೆಗೆ ಹಾಜರಾಗಿದ್ದರು. ಆ ಸಭೆಯಲ್ಲಿ ಅವರು ಡೈರೆಕ್ಟಾಗಿ ಸರ್ಕಾರಕ್ಕೆ ಹೇಳಿದ್ದಾರೆ, ಇದರಲ್ಲಿ ಏನು ಹೆಚ್ಚು ಕಮ್ಮಿ ಇಲ್ಲ, ಇದನ್ನು ನೇರವಾಗಿ ಕೊಡ್ಬೋದು. ಇದು ಯಾಕೆ ಬಚ್ಚಿಟ್ಟಿದ್ದೀರಿ ಅವರ ದುಡ್ಡನ್ನು? ಆ ಬಚ್ಚಿಟ್ಟ ದುಡ್ಡನ್ನು ಕೊಟ್ಟು ಬಿಡಿ ಅಂತೇಳಿ ಓಪನ್ ಆಗಿ ಹೇಳಿದ್ದಾರೆ. ನ್ಯಾಯಾಧೀಶರು, ನ್ಯಾಯಮೂರ್ತಿಗಳೇ, ಲೋಕಾಯುಕ್ತದ ನ್ಯಾಯಾಧೀಶರು ಅವರೇ ನಮಗೆ ಆದೇಶವನ್ನು ಅಲ್ಲೇ ವೇದಿಕೆಯಲ್ಲಿ ಎಲ್ಲರಿಗೂ ಒಂದು ಮನವರಿಕೆ ಮಾಡಿದ್ದಾರೆ. ಇದನ್ನು ಕೂಡ ನಾನು ಒತ್ತು ನೀಡುತ್ತಾ ನಾವೇನು ಬೇಡ್ತಾ ಇಲ್ಲ. ನಮ್ಮ ವೇತನದಲ್ಲಿ ನಾವು ದುಡಿದ ಹಣವನ್ನು ನಮಗೆ ಕೊಡಿ. ಎಲ್ಲರಿಗೂ ನಾವು ಬಂದಿರೋದಷ್ಟೇ. ನಾವು ಇಲ್ಲಿ ಗ್ರೂಪ್ ಡಿಯಿಂದ ಇದು ಕ್ಲಾಸ್ 1 ಆಫೀಸರ್ವರೆಗೆ ಇಲ್ಲಿ ಹಾಜರಿದ್ದೇವೆ. ಯಾಕೆ ನಮಗೆ ನಿವೃತ್ತಿ ಆದ ಮೇಲೆ ಯಾಕೆ ಹಿಂಸೆ? ನಾವು ನಮ್ಮ ಮಕ್ಕಳೊಟ್ಟಿಗೆ ಇರಬೇಡುವ? ನಮ್ಮ ಹೆಂಡತಿ ಮಕ್ಕಳ ಹತ್ರ ನಾವು ಸುಖ ಮಾಡಬೇಡುವ? ನಮ್ಮ ಸಂಸಾರಕ್ಕೆ ನಾವು ಇಲ್ಲಿ ಬಂದು ಮಾರ್ಗದ ಬದಿಯಲ್ಲಿ ಧರಣಿ ಮಾಡಬೇಕು ನಾವು? ಇದಕ್ಕೆ ಉತ್ತರ ಕೊಡಿ. ನಾವು ಸುಮ್ಮನೆ ಡೇರೆ ಹಾಕಿ ಇಲ್ಲಿ ಏನು ಪ್ರಚಾರಕ್ಕಾಗಿ ನಾವು ಈ ಪ್ರತಿಭಟನೆ ಮಾಡ್ತಿಲ್ಲ. ನಮ್ಮ ಕೂಗು, ನಮ್ಮ ವೇತನ ನಮಗೆ ಕೊಡಿ, ನ್ಯಾಯವಾಗಿ ಕೊಡಿ ಅಂತೇಳಿ ಮಗದೊಮ್ಮೆ ಹೇಳುತ್ತಾ ನಾನು ಎಲ್ಲ ನಮ್ಮ ಜಿಲ್ಲಾ ಸಂಘಟನೆ ಪರವಾಗಿ ಇಲ್ಲಿ ಹಾಜರಾದವರೆಲ್ಲರ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇನೆ. ಈಗ ನಾವು ಜಿಲ್ಲಾಧಿಕಾರಿಗೆ ಈ ಮನವಿಯನ್ನು ನೀಡಲು ಹೋಗ್ತಾ ಇದ್ದೇವೆ. ಎಲ್ಲರೂ ನಮಗೆ ನಮ್ಮ ಈ ವಿಷಯದಲ್ಲಿ ಎಲ್ಲರೂ ಜನಪ್ರತಿನಿಧಿಯಾಗಲಿ ನಮ್ಮ ಎಲ್ಲ ಇಲಾಖಾ ಅಧಿಕಾರಿಗಳು ಕೂಡಲೇ ಇದನ್ನು ಮನಗೊಂಡು ಇದು ಮಾಡಲೇಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಾಗಿ ನಾನು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೇಳಿಕೊಂಡು ಬಂದಂಥ ನಮ್ಮ ಜಿಲ್ಲೆಯ ಹಿರಿಯ ಕಿರಿಯ ಪತ್ರಕರ್ತರು ಮತ್ತು ದೃಶ್ಯ ಮಾಧ್ಯಮದವರು ಎಲ್ಲರನ್ನು ನಮಗೆ ನಿಜವಾಗಿ ಸರ್ಕಾರಕ್ಕೆ ಮುಟ್ಟಬೇಕಾದ್ರೆ ನಾವು ಇಲ್ಲಿ ನಿಂತು ಬೊಬ್ಬೆ ಹೊಡೆದಲ್ಲ, ನಿಮ್ಮಿಂದ ಸಾಧ್ಯ ಸರ್. ಏನಿದ್ರೂ ಸರ್ಕಾರದ ಕಣ್ಣು ತೆರೆಸಬೇಕಾದ್ರೆ ನೀವುಗಳು ಮಾಡಬೇಕ ಕೆಲಸ. ನೀವೆಲ್ಲರೂ ನಮ್ಮ ಈ ಬಡ ನೌಕರ ಮೇಲೆ ಪ್ರೀತಿ ಇಟ್ಟು ಬಂದಿದ್ದೀರಾ. ನಿಮಗೆ ಅನಂತ ಧನ್ಯವಾದಗಳು ನಾನು ನಮ್ಮ ನಿವೃತ್ತ ಸಂಘಟನೆ ಪರವಾಗಿ ನಿಮಗೆ ನೀಡ್ತಿದ್ದೇನೆ. ಜೈ ಹಿಂದ್. ನಮ್ಮ
ಒಬ್ಬರ ಸಮ್ಮುಖದಲ್ಲಿ ಕೊಡಿ. 3 o'clock ನಂತರ ನೀವು ಬನ್ನಿ, ನಾನಿಲ್ಲ ಖಂಡಿತ. ನಮ್ಮ ಇವರು ಇಲ್ಲೇ ಇದ್ದಾರೆ. ಸಮ್ಮುಖದಲ್ಲಿ ಅವಕಾಶ ಸಿಕ್ಕಿದೆ. ಎಸ್ ಥ್ಯಾಂಕ್ ಯು ಸರ್. ಮುನ್ನಡೆಸಿದವರು ಇವರು ಹಿರಿಯರು. ಈ ವಯಸ್ಸಿನಲ್ಲೂ ವಿವಿಧ ರೀತಿಯಲ್ಲಿ ಸಂಘಟಿಸಿ ಅದನ್ನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಅನ್ಯಾಯ ಆಗಿದೆ. ಇದರ ಮುಂದಾಳತ್ವದಲ್ಲಿ ನಾವು ಕಳೆದ ತಿಂಗಳು ಇದೇ ಬಗ್ಗೆ ಪಿಂಚಣಿಯ ತಾರತಮ್ಯದ ಬಗ್ಗೆ ನಾವು ಬೆಂಗಳೂರು ಚಲೋ ಮಾಡಿದ್ದೆವು. ಅಲ್ಲಿ ಸಾಧಾರಣ 12,000ಕ್ಕಿಂತ ಮಿಕ್ಕಿ ನಮ್ಮ ನಿವೃತ್ತಿಗೊಂಡಂತಹ ಸರ್ಕಾರಿ ನೌಕರಿ ಮಂಗಳೂರಿನಲ್ಲಿ ಸಭೆಯನ್ನು ಸೇರಿದ್ದೆವು. ನಮ್ಮ ನಿರೀಕ್ಷೆಗೂ ಮೀರಿ ಸಹೋದ್ಯೋಗಿಗಳು ಜೊತೆಗಿದ್ದರು. ಅಲ್ಲಿ ಈ ದಿನದ ಸಭೆಯನ್ನು ನಾವು ನಮಗೆ ತುಂಬ ಸಂತೋಷ ಆಗ್ತದೆ ಅಂತ ಹೇಳಿದರೆ, ನಮ್ಮ ಅಲ್ಲಿ ನಾವು ಸೇರಿದ ಮೇಲೆ ನಾವು ನಾಡ್ದು ನಮ್ಮ ತಾರತಮ್ಯ ಸಿಗುವವರೆಗೆ ಒಂದು ನಾವು ಸಂಘಟನೆ ಅದರಲ್ಲಿ ಸರ್ ಕೇವಲ ಮೊನ್ನೆ 3 ದಿವಸಗಳ ಒಂದು ಇರಬೇಕಿತ್ತು. ಅದರ ಪೂರ್ವ ದಾರಿ ಎಲ್ಲವನ್ನು ಮಾಡಿದಂತಹ ಶ್ರೀಮತಿ ಮಂಜುಳಾಜಿಯಲ್ಲಿ ಕೂಡ ನಾವು ನಮ್ಮ ವೇದಿಕೆ ಹೆಚ್ಚಿರುವಂಥ